ಹಲೋ ಮಕ್ಕಳೇ, ಇದು ನೀತಿ ಸ್ಟೋರೀಸ್. ಇಲ್ಲಿ ನಾವು ಕೇಳೋಣ ಸುಂದರ ಕಥೆಗಳು ಮತ್ತು ಕಲಿಯೋಣ ಒಳ್ಳೆಯ ನೀತಿಗಳು. ಒಂದು ಸುಂದರವಾದ ಹಸಿರು ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು ಸಂತೋಷವಾಗಿ ವಾಸಿಸುತ್ತಿದ್ದವು. ಅಲ್ಲಿ ಎತ್ತರದ ಮರಗಳು, ಬಣ್ಣ ಬಣ್ಣದ ಹೂವುಗಳು, ಹಕ್ಕಿಗಳ ಹಾಡು ಮತ್ತು ಶಾಂತವಾಗಿ ಹರಿಯುವ ನದಿ ಎಲ್ಲರಿಗೂ ಆನಂದ ನೀಡುತ್ತಿತ್ತು. ಆ ಅರಣ್ಯದಲ್ಲಿ ಮುತ್ತು ಎಂಬ ಚಿಕ್ಕ ಮೊಲವಿತ್ತು. ಮುತ್ತು ತುಂಬಾ ಒಳ್ಳೆಯವನು ಮತ್ತು ಬುದ್ಧಿವಂತನಾಗಿದ್ರೂ ಅವನು ಚಿಕ್ಕವನಾಗಿದ್ದರಿಂದ ಯಾರೂ ಅವನ ಮಾತನ್ನು ಹೆಚ್ಚು ಕೇಳುತ್ತಿರಲಿಲ್ಲ. ಒಂದು ದಿನ ಅರಣ್ಯದ ಮಧ್ಯೆ ಹರಿಯುವ ನದಿ ತುಂಬಾ ಜೋರಾಗಿ ಹರಿಯತೊಡಗಿತು. ನದಿಯನ್ನು ನೋಡಿದ ಮುತ್ತು ಭಯಪಟ್ಟು, ಅಯ್ಯೋ, ನದಿ ತುಂಬಾ ಆಳವಾಗಿದೆ, ನಾನು ಇದನ್ನು ಹೇಗೆ ದಾಟೋದು ಎಂದು ಯೋಚಿಸಿದ. ಅಷ್ಟರಲ್ಲಿ ಕರಡಿ, ಕೋತಿ, ಜಿಂಕೆ ಮತ್ತು ಇತರ ಪ್ರಾಣಿಗಳು ಅಲ್ಲಿಗೆ ಬಂದವು. ಕರಡಿ ತನ್ನ ಧೈರ್ಯದಲ್ಲಿ ಮಾತನಾಡಿದರೆ ಕೋತಿ ತನ್ನದೇ ಯೋಚನೆಯಲ್ಲಿ ಮುಳುಗಿತ್ತು. ಮುತ್ತು ನಿಧಾನವಾಗಿ, ನಾವು ಮರದ ದೊಡ್ಡ ಕೊಂಬೆಯನ್ನು ನದಿಯ ಮೇಲೆ ಇಟ್ಟರೆ ದಾಟಬಹುದು ಎಂದು ಹೇಳಿದರೂ ಯಾರೂ ಅವನ ಮಾತನ್ನು ಕೇಳಲಿಲ್ಲ. ಮುತ್ತು ದುಃಖದಿಂದ ಮೌನವಾಗಿ ನಿಂತನು. ಆಗ ನದಿಯಲ್ಲಿದ್ದ ಕಾಳು ಎಂಬ ಜಾಣ ಕಪ್ಪೆ ಮಾತನಾಡಿ, ನಿಲ್ಲಿ, ಚಿಕ್ಕವನ ಮಾತು ಕೂಡ ದೊಡ್ಡ ಪರಿಹಾರವಾಗಬಹುದು ಎಂದು ಹೇಳಿತು. ಎಲ್ಲರೂ ಕಾಳುವಿನ ಕಡೆ ಗಮನಹರಿಸಿದರು. ಕಾಳು ಮುತ್ತುವಿನ ಯೋಚನೆಯನ್ನು ವಿವರಿಸಿದಾಗ ಎಲ್ಲರಿಗೂ ಅದು ಒಳ್ಳೆಯ ಪರಿಹಾರವೆಂದು ಅನಿಸಿತು. ಎಲ್ಲ ಪ್ರಾಣಿಗಳು ಸೇರಿ ಮರದ ದೊಡ್ಡ ಕೊಂಬೆಯನ್ನು ನದಿಯ ಮೇಲೆ ಇಟ್ಟರು. ಅದು ಒಂದು ಸೇತುವೆಯಂತಾಯಿತು. ಸಂತೋಷಗೊಂಡ ಮುತ್ತು ಮೊದಲು ನದಿಯನ್ನು ದಾಟಿದನು. ನಂತರ ಕರಡಿ, ಜಿಂಕೆ ಮತ್ತು ಇತರ ಪ್ರಾಣಿಗಳು ಸುರಕ್ಷಿತವಾಗಿ ದಾಟಿದರು. ನಂತರ ಕರಡಿ ಮುತ್ತುವಿನ ಬಳಿ ಬಂದು, ಕ್ಷಮಿಸು ಮುತ್ತು, ನಿನ್ನ ಮಾತನ್ನು ಮೊದಲು ಕೇಳಬೇಕಿತ್ತು ಎಂದು ಹೇಳಿದರು. ಮುತ್ತು ನಗುತ್ತಾ, ನಾವೆಲ್ಲರೂ ಒಟ್ಟಾಗಿದ್ದರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ಎಂದು ಹೇಳಿದನು. ಆ ದಿನ ಅರಣ್ಯದ ಎಲ್ಲಾ ಪ್ರಾಣಿಗಳು ಒಂದು ಮಹತ್ವದ ಪಾಠ ಕಲಿತವು. ಪ್ರತಿಯೊಬ್ಬರ ಧ್ವನಿಗೂ ಮೌಲ್ಯವಿದೆ. ಚಿಕ್ಕವನ ಯೋಚನೆಯೂ ದೊಡ್ಡ ಪರಿಹಾರವಾಗಬಹುದು. ಮಕ್ಕಳೇ, ಈ ಕಥೆಯಂತೆ ನಾವು ಕೂಡ ಎಲ್ಲರ ಮಾತನ್ನು ಗೌರವಿಸಬೇಕು. ಇಂತಹ ಸುಂದರ ಕಥೆಗಳಿಗೆ ನೀತಿ ಸ್ಟೋರೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.